ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ವಿಶ್ವದಲ್ಲಿ ವಿಚಿತ್ರವಾದ ಘಟನೆಗಳು ನಡೆಯುತ್ತಿವೆ. ಮನುಷ್ಯನಿಗೆ ನಂಬಲಾಗದ ಘಟನೆಗಳು. ಆದರೆ ಇಂದಿನ ಮನುಷ್ಯರಿಗೆ ತಮ್ಮ ಕಣ್ಣ ಮುಂದೆ ಕಾಣುವ ವಿಷಯಗಳನ್ನು ಮಾತ್ರ ನಂಬಲು ಸಾಧ್ಯವಾಗುವ ಸ್ಥಿತಿಯನ್ನು ನಾವು ಕಾಣುತ್ತಿದ್ದೇವೆ. ಇದು ಒಬ್ಬ ಯುವಕನ ಕಥೆ. ತನ್ನ ಸಾಕು ಬೆಕ್ಕಿನಿಂದ ಅವನಿಗೆ ಎದುರಾದ ಕಷ್ಟಕರ ಸ್ಥಿತಿ ಏನು, ಅವನಿಗೆ ನಿಜವಾಗಿ ಏನಾಯಿತು ನೋಡೋಣ. ಈ ಯುವಕ ಪ್ರತಿದಿನ ಬೆಳಿಗ್ಗೆ ಎದ್ದಾಗ ಕುತ್ತಿಗೆ ಮತ್ತು ಎದೆಯಲ್ಲಿ ನೋವನ್ನು ಅನುಭವಿಸುತ್ತಿದ್ದ. ಇದಕ್ಕೆ ಕಾರಣವನ್ನು ಕಂಡುಹಿಡಿಯಲು ಅವನು ಹಲವು ಬಾರಿ ಪ್ರಯತ್ನಿಸಿದರೂ ಏನೂ ಅರ್ಥವಾಗಲಿಲ್ಲ. ಕೊನೆಗೆ ಒಂದು ದಿನ ಅವನು ಮಲಗುವ ಸಮಯದಲ್ಲಿ ತನ್ನ ಕ್ಯಾಮೆರಾವನ್ನು ಆನ್ ಮಾಡಿ ಇಟ್ಟ. ಸುಭಾನಲ್ಲಾ, ಕ್ಯಾಮೆರಾದಲ್ಲಿ ಸೆರೆಯಾದ ದೃಶ್ಯಗಳು ಆಘಾತಕಾರಿಯಾಗಿದ್ದವು. ಅವನ ಸಾಕು ಬೆಕ್ಕು ಅವನ ಕುತ್ತಿಗೆಯನ್ನು ಒತ್ತಲು ಪ್ರಯತ್ನಿಸುತ್ತಿರುವುದು ದೃಶ್ಯಗಳಲ್ಲಿ ಕಂಡುಬಂದಿತು. ಬೆಳಿಗ್ಗೆ ಎದ್ದು ಈ ದೃಶ್ಯಗಳನ್ನು ನೋಡಿದ ಅವನು ಇದುವರೆಗೆ ಪ್ರೀತಿಸಿದ್ದ ಬೆಕ್ಕಿನಿಂದ ದೂರವಿರಲು ಪ್ರಾರಂಭಿಸಿದ. ಸಾಮಾನ್ಯವಾಗಿ ರಾತ್ರಿ ಮಲಗುವಾಗ ಬೆಕ್ಕನ್ನು ಜೊತೆಗೆ ಮಲಗಿಸಿಕೊಳ್ಳುತ್ತಿದ್ದ ಈ ಯುವಕನಿಗೆ ಇಂತಹ ಅನುಭವವು ಎಂದಿಗೂ ಊಹಿಸದಿರುವುದಾಗಿತ್ತು. ನಂತರ ಅವನು ಈ ದೃಶ್ಯಗಳನ್ನು ಇಂಟರ್ನೆಟ್ನಲ್ಲಿ ಹಂಚಿಕೊಂಡ. ಆದರೆ ಈ ದೃಶ್ಯಗಳನ್ನು ನೋಡಿದ ಕೆಲವರು ವಿಭಿನ್ನವಾದ ಅಭಿಪ್ರಾಯವನ್ನು ಹಂಚಿಕೊಂಡರು. ಅವರು ಹೇಳಿದ್ದು, ಬೆಕ್ಕು ನಿಜವಾಗಿಯೂ ಅವನನ್ನು ಒತ್ತಲು ಪ್ರಯತ್ನಿಸಿರಲಿಲ್ಲ, ಬದಲಿಗೆ ಅವನ ಮೇಲಿನ ಪ್ರೀತಿಯಿಂದ ಹೆಚ್ಚು ಹತ್ತಿರವಾಗಲು ಪ್ರಯತ್ನಿಸಿತು ಎಂದು. ಈ ಅಭಿಪ್ರಾಯವನ್ನು ಕೇಳಿದಾಗ ಯುವಕನಿಗೆ ತನ್ನ ತಪ್ಪು ತಿಳುವಳಿಕೆ ಅರಿವಾಯಿತು. ಅವನು ಮತ್ತೆ ತನ್ನ ಬೆಕ್ಕನ್ನು ಹೆಚ್ಚು ಪ್ರೀತಿಯಿಂದ ನೋಡಿಕೊಳ್ಳಲು ಪ್ರಾರಂಭಿಸಿದ. ಆದರೆ ಅವನು ತನ್ನ ಕುತ್ತಿಗೆ ಮತ್ತು ಎದೆಯಲ್ಲಿ ಉಂಟಾದ ನೋವಿನ ನಿಜವಾದ ಕಾರಣವನ್ನು ತನಿಖೆ ಮಾಡಿದ. ಆಗ ಅವನಿಗೆ ತಿಳಿದದ್ದು, ಬೆಕ್ಕಿನ ದೇಹದ ಉಷ್ಣತೆ ಮನುಷ್ಯನ ದೇಹಕ್ಕೆ ಅಸ್ವಸ್ಥತೆಯನ್ನು ಉಂಟುಮಾಡುತ್ತದೆ ಎಂಬುದು. ಪ್ರಾಣಿಗಳ ದೇಹವು ಮನುಷ್ಯನ ದೇಹದೊಂದಿಗೆ ಹತ್ತಿರವಾದಾಗ ಹಲವು ತೊಂದರೆಗಳಿಗೆ ಸಾಧ್ಯತೆಯಿದೆ. ಮಲಗುವಾಗ ಮನುಷ್ಯನ ದೇಹವು ಸಂಪೂರ್ಣ ವಿಶ್ರಾಂತಿ ಸ್ಥಿತಿಯಲ್ಲಿರುತ್ತದೆ. ಆ ಸಮಯದಲ್ಲಿ ದೇಹಕ್ಕೆ ಸಂಪೂರ್ಣ ವಿಶ್ರಾಂತಿ ಅಗತ್ಯವಾಗಿರುತ್ತದೆ. ವೈದ್ಯರಿಂದ ಈ ವಿಷಯವನ್ನು ಅರಿತ ಯುವಕ ನಂತರ ಬೆಕ್ಕನ್ನು ಜೊತೆಗೆ ಮಲಗಿಸುವ ರೂಢಿಯನ್ನು ಬಿಟ್ಟ. ನಾವು ಮಲಗಬೇಕಾದ ವಿಧಾನವನ್ನು ಪವಿತ್ರ ಇಸ್ಲಾಂ ನಮಗೆ ಕಲಿಸಿದೆ. ಸಂಪೂರ್ಣ ಶುದ್ಧತೆಯೊಂದಿಗೆ ಮಲಗುವುದರ ಪ್ರಾಮುಖ್ಯತೆಯನ್ನು ಇಸ್ಲಾಂ ಒತ್ತಿ ಹೇಳುತ್ತದೆ. ಪ್ರಾಣಿಗಳನ್ನು ಜೊತೆಗೆ ಮಲಗಿಸಿದಾಗ ಮನುಷ್ಯನ ದೇಹವು ನಜಸ್ನೊಂದಿಗೆ ಅಶುದ್ಧತೆಯೊಂದಿಗೆ ಸಂಪರ್ಕಕ್ಕೆ ಬರುವ ಸಾಧ್ಯತೆ ಹೆಚ್ಚಾಗುತ್ತದೆ. ಆದ್ದರಿಂದ ಇಂತಹ ಜೀವಿಗಳನ್ನು ಸಾಕುವಾಗ ಅವುಗಳನ್ನು ಮನುಷ್ಯರಿಂದ ಬೇರ್ಪಡಿಸಿ ಸಾಕಲು ಎಚ್ಚರಿಕೆ ವಹಿಸಬೇಕು. ಇಲ್ಲದಿದ್ದರೆ ಈ ಯುವಕನಿಗೆ ಆದಂತಹ ಕೆಟ್ಟ ಅನುಭವಗಳು ಉಂಟಾಗಬಹುದು. ಇಸ್ಲಾಮಿನ ಪಾಠಗಳನ್ನು ದೃಢವಾಗಿ ಹಿಡಿದಿಟ್ಟುಕೊಳ್ಳಲು ಅಲ್ಲಾಹ್ ನಮಗೆ ಸಹಾಯ ಮಾಡಲಿ. ಈ ವಿಡಿಯೋವನ್ನು ನಿಮಗೆ ತಲುಪಿಸಲು ಕಾರಣವಾದವರಿಗಾಗಿ ವಿಶೇಷವಾಗಿ ಪ್ರಾರ್ಥನೆ ಮಾಡಲು ಮರೆಯಬೇಡಿ. ಇನ್ಶಾ ಅಲ್ಲಾಹ್ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ದುಆದೊಂದಿಗೆ ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.